ಯು ಪಿನ್ಯಾಗ ಒಂದು ಊರು ಐತಿ ಚಮತಾರ ಅಂಥೇಳಿ. ಏನು ಆನ್ಲೈನ್ ಫ್ರಾಡ್ ಆಗ್ತಿತ್ತಲ್ಲ ಅದು ಹೆಡ್ ಕ್ವಾರ್ಟರ್ಸ್. ಸೇಮ್ ಹಂಗೆ ಈಗೇನು ಬೆಳೆ ವಿಮೆ ಒಳಗೆ ಇದೆಲ್ಲ ಲಫಡ ಮಾಡತ್ತಾರ. ಈ ನಮ್ಮ ಕರ್ನಾಟಕದ ಜಮತಾರ ಡೋಣಿ ವಿಲೇಜ್ ಏನು ಈ 50-50 ರೈತರ ಜೋಡಿ ಅವ್ರಿಗೆ ಮಳ್ಳು ಮಾಡಿ ಇವ್ರು 50-50 ಅಂತ ಏನು ಇವರಾಗಲಿ ಹೋಗಿ ಏಜೆಂಟ್ರು ಹೋಗಿ ದುಡ್ಡು ಕಟ್ಟಿ ಅಲ್ಲೇ ಆ ಹೊಲದಾಗಿರೋದ ಪೀಕ್ ಬೇರೆ, ಇವ್ರು ಇನ್ಶೂರೆನ್ಸ್ ಕಟ್ಟೋದ ಬೇರೆ. ಹಿಂಗೆ ಇವರು ಒಬ್ಬೊಬ್ಬರು ಏಜೆಂಟ್ರು 1000ರಿಂದ 1,500 ಎಕರೆ ಒಬ್ಬೊಬ್ಬರು ಏಜೆಂಟ್ರು ಇನ್ಶೂರೆನ್ಸ್ ಮಾಡ್ತಾರೆ. ನಮ್ಮ ಜಿಲ್ಲಾ ಒಳಗನ ಹೆಚ್ಚು ಕಡಿಮೆ ಒಂದು 100-150 ಕೋಟಿ ರೂಪಾಯಿದು ಹಗರಣ ಐತೆ. ಇವ್ರು ಹೆಂಗೆ ಮಾಡ್ತಾರೆ ಅಂದ್ರೆ ಇವ್ರು ಪಿ ಆರ್ ಇರ್ತಾರೆ. ಇದಕ್ಕೆ ಈ ಪಿ ಆರ್ಗಳು ಫುಲ್ ಟೈಮ್ ಇರೋಂಗಿಲ್ಲ, ಇವ್ರು ಪಾರ್ಟ್ ಟೈಮ್ ಇರ್ತಾರೆ. ಬೆಳೆ ಸಮೀಕ್ಷೆ ಕಷ್ಟ ಕರ್ಕೊಂಡಿರ್ತಾರೆ ಇವರು ಅಡ್ಡಾಡಿ GPS ಮಾಡ್ತಾರೆ. ಅದನ್ನು GPS ಮಾಡಿ ಈ ಏನು ಇವು ಈ ಇದ್ರ ಸೆಂಟರ್ ಇರ್ತಾವೆ, ಕಂಪ್ಯೂಟರ್ CSC ಸೆಂಟರ್ಸ್, ಅಲ್ಲೇ ಇವರು ಬೆಳೆ ವಿಮೆ ಎಂಟ್ರಿ ಮಾಡ್ತಾರೆ. ಅಲ್ಲಿ ಕುಂತು ಅದು ಸಂರಕ್ಷಣಾ ಅಂಥೇಳಿ ಆ್ಯಪ್ ಐತದು, ಆ ಆ್ಯಪ್ನಾಗ ಎಂಟ್ರ್ ಮಾಡ್ತಾರೆ ಇವರು. ಇದನ್ನು ರೈತರಿಗೆ ಗೊತ್ತಿರೋಂಗಿಲ್ಲ, ಸ್ವಲ್ಪ ಮಂದಿಗೆ ಕಟ್ಟಿ ಅವ್ರ ಹೊಲದಾಗ ಗೋವಿನ ಜೋಳ ಇದ್ದರು ಇವ್ರು ಹೋಗಿ ಕೆಂಪು ಮೆಣಸಿನ್ಕಾಯಿ ಅಂತ ಕಟ್ತಾರೆ. ಕಟ್ಟಿ ಅದು ಬಂದ ಮೇಲೆ ನಮಗೆ ಅರ್ಧ ಕೊಡ್ರಿ, ನೀವು ಅರ್ಧ ತೊಗೋರಿ ಅಂತ ಹೇಳಿ ಆ ರೈತರಿಗೆ ಇವರು ಆಮಿಷ ಒಡ್ಡಿ ಇವರು ದುಡ್ಡು ತೋತಾರೆ. ಇದು ಸುಮಾರು ವರ್ಷಗಳಿಂದ ನಡೆದೈತಿ. ಇವ್ರು ಯಾಕೆ ಸಿಕ್ಕೊಳವಲ್ರಂದ್ರೆ ರೈತರಿಗೆ ರೊಕ್ಕ ಹೋಗಿರ್ತೈತೆ. ಅದು ಅವ್ರು ರೈತರು ತೆಗೆದು ಇವ್ರಿಗೆ ಅರ್ಧ ಕೊಡ್ತಾರೆ. ಇಲ್ಲೇ ಬೆಳೆನ ಬೇರೆ ಇರ್ತೈತಿ, ಇವ್ರು ಎಂಟ್ರಿ ಮಾಡೋದೇ ಬೇರೆ ಇರ್ತೈತಿ. ಇವರು ಹೆಂಗೆ ಮಾಡ್ತಾರೆ, ಈಗ ಅದನ್ನು ಸರ್ವೇದಾಗ ಸಿಕ್ಕೊಂಡ್ರು ಅಂದ್ರೆ ಅದು ಪೂರ್ವ ಮುಂಗಾರು ಅಂಥೇಳಿ ತೋರಿಸ್ತಾರೆ. ಅದು ಪೂರ್ವ ಮುಂಗಾರು ತೋರಿಸಿ ಆಮೇಲೆ ಏನು ಮಾಡ್ತಾರೆ ಇವರು, ಆ ಪೂರ್ವ ಮುಂಗಾರು ಮುಗಿದ್ಮ್ಯಾಗ ಮುಂಗಾರಕ್ಕೆ ಸೇಮ್ ಇದನ್ನು ಹಚ್ಚಿಕೊಟ್ಟು ರೊಕ್ಕ ತಕ್ಕೋತಾರೆ. ನಮ್ಮಲ್ಲಿ ಸುಮಾರು 2,63,000 ಹೆಕ್ಟರ್ ಟೋಟಲ್ ಬಿತ್ತನೆ ಆಗಿತ್ತು ನಮ್ಮಲ್ಲಿ, ನಮ್ಮ ಜಿಲ್ಲಾದಾಗ. ಇದರಾಗ ಹೆಸರು 1,43,000 ಹೆಕ್ಟರ್ ಬಿತ್ತನೆ ಆಗೈತಿ. ಮೇಕೆಜೋಳ 1,32,000 ಹೆಕ್ಟರ್ ಬಿತ್ತನೆ ಆಗೈತಿ. ಹತ್ತಿ 9,679 ಹೆಕ್ಟರ್ ಬಿತ್ತನೆ ಆಗೈತಿ. ಉಳ್ಳಾಗಡ್ಡಿ 16,000 ಬಿತ್ತನೆ ಆಗೈತಿ. ಉಳ್ಳಾಗಡ್ಡಿಗೆ ಬೆಳೆ ವಿಮೆ ಬರೋದು 30,656 ರೂಪಾಯಿ ಒಂದು ಎಕರೆಗೆ. ಕೆಂಪು ಮೆಣಸಿನ್ಕಾಯಿಗೆ 31,870 ರೂಪಾಯಿ. ಗೋವಿನ ಜೋಳಕ್ಕೆ 22,000, ಹೆಸರಿಗೆ 13,000 ಬರ್ತೈತಿ. ಇವೆಲ್ಲ ಮಳೆ ಆಧಾರಿತ ಬೆಳೆಗಳು ಅಂಥೇಳಿ ಇವರು ಇದನ್ನು ಮಾಡಿ ಎಂಟ್ರಿ ಮಾಡ್ತಾರೆ. ಈ ವಾರ ಏನು PR ಇದನ್ನು ಮಾಡ್ತಾರೆ, ತಲಾಟಿ ಅದನ್ನು ಅಪ್ರೂವ್ ಮಾಡ್ತಾನೆ. ಅವ ಅಪ್ರೂವ್ ಮಾಡಿದ ಮ್ಯಾಗ ಇನ್ಶೂರೆನ್ಸ್ ಕಂಪ್ನಿಯವರು ದುಡ್ಡು ರಿಲೀಸ್ ಮಾಡ್ತಾರೆ. ರೈತರಿಗೆ ದುಡ್ಡು ಹೋದ್ಮೇಲೆ ಇವರು ಅಲ್ಲಿ ಹೋಗಿ ರೈತರ ಕಡೆ ಅದು ಬಂದೈತಿ ನಮಗೆ ಅರ್ಧ ಕೊಡ್ರಿ ಅಂಥೇಳಿ ಇವರು ಅರ್ಧ ರೊಕ್ಕ ಇಸ್ಕೊಂಬರ್ತಾರೆ. ಇನ್ಶೂರೆನ್ಸ್ ಪ್ರೀಮಿಯಮು ಒಂದು ಎಕರೆಗೆ ಭಾಳ ಅಂದರೆ 200, ಮ್ಯಾಕ್ಸಿಮಮ್ ಅಂದ್ರೆ 450 ರೂಪಾಯಿ. 450 ರೂಪಾಯಿ 500 ರೂಪಾಯಿ ಇವರು ಹಾಕಿ ಒಂದೊಂದು ಎಕರೆಗೆ 30,000 40,000 ರೂಪಾಯಿ ಇವರು ತಕ್ಕೋತಾರೆ. ನಮ್ಮಲ್ಲಿ ಇದನ್ನು ಅಂದಾಜು ಮಾಡಿದರು ಒಂದು 150 ಕೋಟಿ ರೂಪಾಯಿ ಇವರು ಅವ್ಯವಹಾರ ಮಾಡ್ತಾರೆ. ಹಳ್ಳಿ ಒಳಗೆ ಹೋದ್ರೆ ನಾ ಏಜೆಂಟ್ರ ಹೆಸರು ಹೇಳೋಂಗಿಲ್ಲ, ಅಲ್ಲಿ ಅಧಿಕಾರಿಗಳಿಗೆ ಅವ್ರ ಹೆಸರು ಎಲ್ಲ ವಿವರ ಕೊಡ್ತೀನಿ. ಹಳ್ಳಿ ಒಳಗೆ 3 ಅಂತಸ್ತಿನ ಮನೆ ಹಾಕ್ಯಾರ. ಆ ಮನೆ ಒಳಗೆ ಲಿಫ್ಟ್ ಅದು. ಈಗ ನಮ್ಮ ಸಿಟಿ ಒಳಗೆ 3 ಅಂತಸ್ತಿನ ಮನೆಗೆ ಲಿಫ್ಟ್ ಇಲ್ಲ, ಹಳ್ಳಿಯಾಗ ಲಿಫ್ಟ್ ಅದ. ಇವರು ಐಷಾರಾಮಿ ಜೀವನ, ಇದನ್ನು ಯಾರೂ ಹೆಂಗೆ ನೋಡೋಂಗಿಲ್ಲ, ಗಮನಿಸೋಂಗಿಲ್ಲ, ಗೊತ್ತಿಲ್ಲ. ಈ ಹಿಂದೂ ರೈತರು ಕಂಪ್ಲೇಂಟ್ ಮಾಡ್ಯಾರ. ಆಮ್ಯಾಗ ಏಜೆಂಟ್ ಹತ್ರ ಏನು ರೈತರು ಹೋಗ್ತಾರೆ ಅವ್ರದ್ದು ಅಷ್ಟೇ ಬೆಳೆ ವಿಮೆ ಮಂಜೂರಾಗುತ್ತೆ, ಬಿಡುಗಡೆ ಆಗುತ್ತೆ.
ಡೈರೆಕ್ಟ್ ಯಾರು ರೈತರು ಹೋದ್ರೆ ಅವ್ರಿಗೆ ಇವ್ರು ಕಾಡಿ ಬೇಡಿ ಅವ್ರಿಗೆ ಬೇಡ ಬೇಡ ನಮ್ಗೆ ವಿಮೆ ಇನ್ಶೂರೆನ್ಸ್ ದುಡ್ಡು ಅನ್ನೋ ಹಂಗೆ ಮಾಡಿ ಕೈ ಬಿಡ್ತು. ಏಜೆಂಟ್ ಹತ್ರ ಹೋದ್ರೆ ಅಷ್ಟೇ ಇದು. ಇಲ್ಲಿ ಒಂದು ನೆಕ್ಸಸ್ ಪಿ ಆರ್ ತಲಾಟಿ ಆಮೇಲೆ ಇವರು ಇನ್ಶೂರೆನ್ಸ್ ಕಂಪ್ನಿಯವರು ಇವ್ರೇನು ಈಗ ಏಜೆಂಟ್ರಾಗ್ಯಾರ. ಈ ಮೊದಲು ಬಜಾಜ್ ಅಲಯನ್ಸಿಗೆ ಇತ್ತು ಬೆಳೆ ವಿಮೆ, ಅಲ್ಲೇ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದವರು ಇದನ್ನೆಲ್ಲ ಕಲ್ಕೊಂಡು ಬಂದು ಈಗ ಅವರು ಏಜೆಂಟ್ರಾಗಿ ಈ ಜಿಲ್ಲಾ ತುಂಬ ಕಡಿಮೆ ಅಂದ್ರೆ ಒಂದು 50 ಮಂದಿ ಏಜೆಂಟ್ರಾಗ್ಬಿಟ್ರೆ ಅವ್ರು ಮತ್ತು ಇದು ಚೈನ್ ಸಿಸ್ಟಮ್. ಮತ್ತು ಅವ ತನ್ನ ಕೆಳಗೆ ಏಜೆಂಟ್ ಮಾಡ್ತಾನೆ, ನೀ ಒಂದು 100 ಎಕರೆ ಮಾಡ್ಕೊಂಡು ಬಾ, ನೀ ಒಂದು 500 ಎಕರೆ ಮಾಡ್ಕೊಂಡು ಬಾ ಅನ್ನೋ ಮಟ್ಟ ಇದು ಒಂದು ಚೈನ್ ಬೆಳೆದು ಬಿಟ್ಟೈತಿ. ನಮ್ಮ ಜಿಲ್ಲೆಯವರು ಬೇರೆ ಜಿಲ್ಲೆಗೆ ಹೋಗಿ ಹಾವೇರಿ, ಕೊಪ್ಪಳ, ಬೆಳಗಾವಿ ಮಠ ಹೋಗ್ತಾರೆ ಇವ್ರು ಇದನ್ನು ಮಾಡಕ್ಕೆ, ಈ ಕೆಲಸ ಮಾಡಕ್ಕೆ. ಇದು ದೊಡ್ಡ ಒಂದು ಜಾಲ ಹಗರಣ. ಯಾಕಂದ್ರೆ ರೈತರಿಗೆ ಏನು ಸಿಗಬೇಕಾಗಿತ್ತು ಆ ವಿಮೆ ದುಡ್ಡು ಸಿಗಂಗಿಲ್ಲ. ಆಮ್ಯಾಗ ಇವರು ಅಡ್ಡಾಡ್ಕೊಂತನ ಕೋಟ್ಯಾನುಗಟ್ಟಲೆ ರೊಕ್ಕ ಮಾಡಿ ಆಸ್ತಿ ಮಾಡಿ ಅಷ್ಟು ದೊಡ್ಡ ಮಟ್ಟಕ್ಕೆ ಆರ್ಥಿಕವಾಗಿ ಬಲಿಷ್ಠರ. ಈಗೇನು ನಾನು ಇವೆಲ್ಲ ನಿಮ್ಗೆ ಕೊಟ್ಟೇನಿ. ಇವನು ಇದ್ರೊಳಗೆ ಡಾಕ್ಯುಮೆಂಟ್ 1 ಅಂಥೇಳಿ ಈ ಹೊಲದಾಗ ಉಳ್ಳಾಗಡ್ಡಿ ಐತಿದ್ರು. ಇವರು ಇಲ್ಲೈತೆ ನೋಡ್ರಿ, ಈ ಸಂರಕ್ಷಣಾ ಅಂತೇಳಿ ಕೆಳಗಿಲ್ಲೇ ಕೆಂಪು ಮೆಣಸಿನ್ಕಾಯಿ ತುಂಬ್ಯಾರ. ವಿಮೆದ ಏನಿದೆ ಐತಿ ಅದ್ರೊಳಗೆ ಇವರು ಕೆಂಪು ಮೆಣಸಿನ್ಕಾಯಿ ತುಂಬ್ತಾರೆ. ಇದು GPS ಮಾಡಿದ್ದು ಹಿಂದೆ ಫೋಟೋ ಐತಿ ಇಲ್ಲಿ, ಸೂರ್ಯಕಾಂತಿನೇ ಐತಿದ್ರ ಫೋಟೋದಾಗ. ಇವ್ರು ಇಲ್ಲಿ ತುಂಬ್ತಾರೆ ಕೆಂಪು ಮೆಣಸಿನ್ಕಾಯಿ ಅಂತ ಇದನ್ನು ತುಂಬ್ತಾರೆ. ಇನ್ಶೂರೆನ್ಸ್ ಏನೇ ಡಾಕ್ಯುಮೆಂಟ್ನಾಗ ಹೊಲದಾಗ ಉಳ್ಳಾಗಡ್ಡಿ ಐತಿ, ಆ GPS ಫೋಟೋದಾಗ ಅದು ಒಣಗೈತಿ. ಅವರು ಕೆಂಪು ಮೆಣಸಿನ್ಕಾಯಿ ತುಂಬ್ಯಾರ. ಇಲ್ಲಿ ಅದ್ರೊಳಗೆ ನಿಮ್ಗೆ ಹೈಲೈಟ್ ಮಾಡಿದ್ದು ಸರ್ವೆ ನಂಬರ್ ಸಿಗ್ತೈತೆ ಮ್ಯಾಲೆ. ಇದು ಏನು 2ನೇ ಪೇಜ್ನಾಗ ಅದಾವು, ಇವು GPS ಮಾಡಿದ್ದು. ಇಲ್ಲಿ ಮಳೆ ಆಶ್ರಿತ ಅಂತ ಐತೆ ನೋಡ್ರಿ, ಇಲ್ಲಿ ಸೆಂಟರ್ ಫಾರ್ ಇದು ಆ್ಯಕ್ಚುಲಿ ಕಟ್ ಆಗೈತಿ, ಇಲ್ಲಿ ಅಪ್ರೂವಲ್. 2ನೇ ಡಾಕ್ಯುಮೆಂಟ್ 2ನೇ ಪೇಜ್. ಗೋವಿನ ಜೋಳ ಅಂಥೇಳಿ ಈ PR ಇದನ್ನು ಹಾಕ್ತಾರೆ GPS. 3ನೇ ಪೇಜ್ನಾಗ ಅವ್ರದ್ದು ಒರಿಜಿನಲ್ ಏನೈತಿ ಶೇಂಗಾ ಐತಲ್ಲ, ಈ ಹೊಲ್ದಾಗ ಬಾಜು ಹೊಲದ ಫೋಟೋ ಹಚ್ಚಿ ಇವ್ರು ಗೋವಿನ ಜೋಳ ತೋರಿಸ್ತಾರೆ. ಇದ್ರು ಆಲ್ಮೋಸ್ಟ್ ಇದು GPS-ನಾಗ ಗೋವಿನ ಜೋಳ ಐತಿ. ಇವರು ಕೆಂಪು ಮೆಣಸಿನ್ಕಾಯಿ ವಿಮಾ ತುಂಬ್ತಾರೆ. ಅಲ್ಲಿ ಮುಂಡ್ರಿಗ್ಯಾಗ ಒಬ್ಬರು ಏನಿದೆ CSC ಸೆಂಟ್ರ್, ಮುಂಡ್ರಿಗ್ಯಾಗ ದೊಡ್ಡ ಸಾವುಕಾರಿಗೆ ಅವು 10ನೇದು. ಸರ್ 10ನೇದ್ರಾಗ ಭಾಳ ಐತಿ, ಭಾಳ ಭೂಮಿ ಇದೆ, ಇದ್ರಾಗ ಏನೂ ಇಲ್ಲ. ಭಾಳ ಅಂತ ಬರೀತಾರೆ, ಸೆಂಟರ್ ಫಾರ್ ರೀಸರ್ವೆ ಅಂತ ಬರೀತಾರೆ, ಕೆಂಪು ಮೆಣಸಿನ್ಕಾಯಿ ಅಂತ ಇನ್ಶೂರೆನ್ಸ್ ತುಂಬ್ತಾರೆ. 2,000 ಇದು ಬರುತ್ತೆ ಸರ್. ಇದು ಹಾಂ ಮುಸ್ಕಿನ ಜೋಳ ತುಂಬ್ಯಾರ. ಖಾಲಿ ಜಾಗ ಇದೆ, ಕೆರೆ ದಂಡಿ ಸರ್. ಇದು ಇದೇನು 10ನೇದು ಐತಿ, ಕೆರೆ ದಂಡಿ ಒಂದು ವಿಷಯ ಸರ್. ಇವು ಹಿಂಗೆ ಇಷ್ಟಕೊಂಡ ನಾವು ಕಲೆಕ್ಟ್ ಮಾಡೀನಿ. ಇವನ್ನ ನಾನು ಮಂಗಳವಾರ ಬೆಂಗಳೂರಿನಾಗ ಉಪ ಲೋಕಾಯುಕ್ತರಿಗೇ ಇದನ್ನು ದೂರು ಸಲ್ಲಿಸ್ತೀನಿ. ಅಲ್ಲಿಂದ ಒಂದು ತಿಂಗಳು ನಾವು ನೋಡ್ತೀವಿ, ಏನು ಡೆವಲಪ್ಮೆಂಟ್ ಆಗಲಿಲ್ಲ ಅಂದ್ರೆ ಇವನ್ನೆಲ್ಲ ನಾನು ಹೈಕೋರ್ಟಿಗೆ ಕೊಟ್ಟು ತ್ಯಾಲಿ ಹಾಕ್ತೀನಿ. ನಾನು ಏನು ಕಾನೂನು ಹೊಸ ಕಾನೂನು ಮಾಡತ್ತಾರೆ, ಇದ್ರೊಳಗೆ ಒಂದು ನಾನು ಕಾನೂನು ಸಚಿವರಿಗೆ ಹೊಸ ಕಾನೂನು ಮಾಡ್ರಿ ಅಂಥೇಳಿ ನಾವು ಒತ್ತಾಯ ಮಾಡೋದು ಏನಂದ್ರೆ, ಏನು ಇನ್ಶೂರೆನ್ಸ್ ಮಾಡ್ತಾರೆ ಆ ದುಡ್ಡು ರೈತರ ಅಕೌಂಟ್ಲಿಂದನೇ ಹೋಗಬೇಕು. ದುಡ್ಡಂತೂ ರೈತರ ಅಕೌಂಟಿಗೆ ಬರ್ತೈತಿ. ಏಜೆಂಟ್ರು ಹೋಗಿ CSC ಸೆಂಟರ್ನಾಗ ಕುಂತು ಕಟ್ತಾರೆ ತಮ್ಮ ಇದರಲ್ಲಿ ದುಡ್ಡು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.